ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ನಡೆದಿದೆ. ಏನು ತೆರೆದ ಕೊಳವೆ ಬಾವಿಗೆ 2 ವರ್ಷದ ಪುಟ್ಟ ಬಾಲಕ ಬಿದ್ದಂಥ ಒಂದು ದುರಂತ ಇಲ್ಲಿ ಸಂಭವಿಸಿದೆ. ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚನ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಒಂದು ತೋಟದ ಮನೆ. ಈ ಮನೆಯ ಅಂಗಳದಲ್ಲಿ ಏನು ನೆಲೆದಾಡ್ತಾ ಇದ್ದ ಪುಟ್ಟ ಬಾಲಕನೇ ಇದೀಗ ಕೊಳವೆ ಬಾವಿಯಲ್ಲಿ ಸಿಕ್ಕು ಜೀವನ್ ಮರದ ಮಧ್ಯೆ ಆತ ಹೋರಾಡ್ತಾ ಇದ್ದಾನೆ. ಆ ಪುಟ್ಟ ಬಾಲಕ ಸಾತ್ವಿಕ್ನನ್ನು ಸುರಕ್ಷಿತವಾಗಿ ಕರೆತರಲು ಭರದ ಒಂದು ಕಾರ್ಯಾಚರಣೆ ಅಲ್ಲಿ ಸಾಗ್ತಾ ಇದೆ. ಆದರೆ ಇದು ನಾವು ತೋರಿಸ್ತಾ ಇರೋದು ಬಾಲಕನ ತಂದೆ ತಾಯಿ, ಅಜ್ಜ ಅಜ್ಜಿ ಮತ್ತು ಇತರರು ವಾಸಿಸಕ್ಕಂಥ ಮನೆ. ಇದೇ ಮನೆಯ ಅಂಗಳದಲ್ಲಿ ಪುಟ್ಟ ಬಾಲಕ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಎಲ್ಲರ ಮನಸ್ಸಿಗೆ ಒಂದು ಖುಷಿಯನ್ನು ನೀಡ್ತಾ ಇದ್ದ. ಆದರೆ ಅದೇ ಬಾಲಕ ಈಗ ಸುರಕ್ಷಿತವಾಗಿ ಬರಲಿ ಎಂಬ ಒಂದು ಆಶಯವನ್ನು ಹೊತ್ತು ಮನಸ್ಸಿನಲ್ಲಿ ಆತಂಕ ಮತ್ತು ದುಗುಡದೊಂದಿಗೆ ಇಲ್ಲಿ ಜನರು ಅಂದರೆ ಅವರ ಸಂಬಂಧಿಕರಾಗಿರ್ಬೋದು, ಇಲ್ಲಿ ನೆರೆದಕ್ಕಂಥ ಗ್ರಾಮಸ್ಥರಾಗಿರ್ಬೋದು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ 2 ವರ್ಷದ ಸಾತ್ವಿಕ್ ಆಯತಪ್ಪಿ ಆಟ ಆಡಲು ಹೋಗಿ ಜಾರಿ ಕೊಳವೆ ಬಾವಿಯಲ್ಲಿ ಬಿದ್ದ ಆತ ಈಗ ಸುರಕ್ಷಿತವಾಗಿ ಬರಲಿ, ಮತ್ತೆ ಎಂದಿನಂತೆ ನಮ್ಮ ಅನೆಯ ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂಗಳದಲ್ಲಿ ಆತನ ಆಟವನ್ನು, ಆತನ ತುಂಟಾಟವನ್ನು ನಾವು ನೋಡ್ತೀವಿ ಅನ್ನೋ ಒಂದು ಆಶಯವನ್ನು ಹೊತ್ತು ಇವರೆಲ್ಲರೂ ಕಾರ್ಯಾಚರಣೆಯತ್ತ ಮುಖ ಮಾಡಿ ಕುಳಿತಿದ್ದಾರೆ. ಆದಷ್ಟು ಬೇಗ ಪುಟ್ಟ ಬಾಲಕ ಏನು ಸುರಕ್ಷಿತವಾಗಿ ಬರಲಿ ಎಂಬುದು ಇವರ ಆಶಯ. ಇದ್ರ ಜೊತೆಗೆ ನಾವು ತೋರಿಸ್ತಾ ಇರೋದು ಈಗ ಇದು ಬಾಲಕನ ಮನೆ. ಇಲ್ಲೇ ಆತನ ಪೋಷಕರು ವಾಸ ಮಾಡತಕ್ಕಂಥದ್ದು. ಹೆಚ್ಚಾಗಿ ಇದೇ ಜಗಲಿಯ ಮೇಲೆ ಬಾಲಕ ಏನು ಹೆಚ್ಚಿನ ಸಮಯ ಆಟ ಆಡ್ತಿದ್ದ ಅಂತ ಆತನ ಸಂಬಂಧಿಕರು, ಇಲ್ಲಿಯ ನೆರೆಹೊರೆಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಆಟ ಆಡ್ತಿದ್ದ ಜೊತೆಗೆ ಈ ಭಾಗ ಅಂದರೆ ಈ ಮನೆಯ ಜಗುಲಿಯ ಈ ಭಾಗದಲ್ಲಿ ಇಲ್ಲಿ ಕೂಡ ಅವನು ಹೆಚ್ಚಾಗಿ ಆಟ ಆಡ್ತಾ ತನ್ನ ಕಾಲನ ಕಳೀತಾ ಇದ್ದ. ಆದರೆ ಇಂದು ಸಾಯಂಕಾಲ ಮಾತ್ರ ಆ ವಿಧಿ ಆಟವೇ ಬೇರೆ ಆಗಿತ್ತು ಅಂತ ಹೇಳ್ಬೋದು. ಯಾಕಂತಂದರೆ ಪುಟ್ಟ ಬಾಲಕನ ಬಗ್ಗೆ ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಇಲ್ಲಿ ಆಟ ಆಡ್ತಾ ಇದ್ದಂಥ ಆ ಪುಟ್ಟ ಮಗು ನಡೀತಾ ಇದೇ ಮಾರ್ಗವಾಗಿ ಏನು ನಾವು ತೋರಿಸ್ತಾ ಇದ್ದೀವಿ, ಇದೇ ಮಾರ್ಗವಾಗಿ ಆತ ನಡ್ಕೊಂಡು ಇಲ್ಲಿ ಈ ಮಾರ್ಗಕ್ಕೆ ಇಲ್ಲಿ ಬರ್ತಾನೆ. ಇಲ್ಲಿ ಬಂದು ಈ ಮರ ಏನಿದೆಯಲ್ಲ, ಈ ಮರದ ಪಕ್ಕದಲ್ಲೇ ಏನಿದೆ ಒಂದು ದಾರಿ ಇದೆ. ಆ ದಾರಿ ಮುಖಾಂತರ ಹೋಗಿ ಆತ ಆ ತೆರೆದ ಕೊಳವೆ ಬಾವಿ ಪಕ್ಕ ನಿಲ್ತಾನೆ. ಅಂದರೆ ತೆರೆದ ಕೊಳವೆ ಬಾವಿ ಆ ಬಾಲಕನನ್ನು ಏನು ಅದ್ಯಾವ ಆಕರ್ಷಣೆ ಮಾಡ್ತೇನೋ ಗೊತ್ತಿಲ್ಲ. ಆದರೆ ಹೀಗೆ ಈತ ನಡೀತಾ ಆ ಭಾಗಕ್ಕೆ ಹೋಗ್ತಾನೆ. ಅಂದರೆ ಇಲ್ಲಿ ನೋಡ್ಬೋದು ಕಾರ್ಯಾಚರಣೆ ಏನು ನಡೀತಾ ಇದೆಯಲ್ಲ, ಈ ಕಾರ್ಯಾಚರಣೆ ನಡೀತಾ ಇರೋ ಏನು ಪಕ್ಕದಲ್ಲೇ ಕೊಳವೆ ಬಾವಿ ಇದೆ. ಇದೇ ಮಾರ್ಗವಾಗಿ ಹೀಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಬಾವಿಯಲ್ಲಿ ಅವ ತಲೆ ಕೆಳಗಾಗಿ ಅಲ್ಲಿ ಬಿಡ್ತಾನೆ. ಸದ್ಯ ಪುಟ್ಟ ಬಾಲಕನ ರಕ್ಷಣೆಗಾಗಿ ಇಲ್ಲಿ ಸಕಲ ಕಾರ್ಯಾಚರಣೆ ನಡೀತಾ ಇದೆ. ಆದಷ್ಟು ಬೇಗ ಕಾರ್ಯಾಚರಣೆ ಮುಕ್ತವಾಗಿ ಬಾಲಕ ಸಾತ್ವಿಕ್ ಸುರಕ್ಷಿತವಾಗಿ ಬರಲಿ ಎಂಬುದು ಇಲ್ಲಿ ನೆರೆದವರ ಒಂದು ಏನು ಪ್ರಾರ್ಥನೆಯಾಗಿದೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ ಡಳ್ಳಿ, TV9 ವಿಜಯಪುರ.